ಜೊತೆಗೆ ಈಗ ಜಗಳ ಮಾಡ್ಕೊಂಡು ನಿಂತ್ಕೊಂಡೆ ಇವೆಲ್ಲ ಬೇಕನ? ಮೊದ್ಲ ನಿನಗೆ ಸಾಕಾಗಿ ಬಂದಿದ್ದ ಅಲ್ಲಿಂದ ರೆಸ್ಟ್ ಮಾಡಂದ್ರು ಕೇಳಾರ್ದ ಹೋಗಿ ಜಗಳ ಮಾಡ್ಕೊಂಡ್ ಬಂದಿ. ನಿನ್ನ ಏನಾತ? ಏನಾಗಬೇಕು? ಏನಿಲ್ಲ, ಅದು ಹೋಗಿ ಅವ ಸಂತೋಷ ಮತ್ತು ವಿಕ್ರಮ್ ಈಕಿ ನಮ್ಮ ಸೌಜವ ನಿಂತ್ಕೊಂಡ್ರ ಮಾತಾಡ್ಕೊಂತ ಈಕಿ ಹೋಗಿ ಏನೇನ ಮಾತಾಡಿ ಬಂದ್ಲು. ನಾನು ಬರೋದಲ್ಲ, ಆಕಿಗೆ ಯಾವಾಗ ಬರ್ಬೇಕು ಅನ್ಸುತ್ತೆ ನೋಡಿ, ನೀವ ಕರ್ಕೊಂಬರ್ರಿ ಅಂತ ಮಕ್ಕಕ್ಕೆ ಕೊಡ್ದಂಗೆ ಹೇಳೋದು ನೋಡ್ರಿ ಸಂತೋಷ. ಅವಂದು ಸೊಕ್ಕು ಭಾಳ ಐತ್ ಬಿಡು. ಅವಂಗಂತೂ ಹೆಂಗೈತಂದ್ರೆ ಅವರಪ್ಪ ಹೇಳಿದ್ ನೋಡಿದ್ರ ಯಾರೂ ಅವಂಗ ಹೆಣ್ಣು ಕೊಡೋದಿಲ್ಲ ಅಂತದ್ರಾಗ ನಾವು ಹೆಣ್ಣು ಕೊಟ್ಟು ಅತ್ತಗ ಮತ್ತು ಮುಗಳನ್ ಸೊಪ್ಪು ಜಾಸ್ತಿನೇ ಆಗೈತೆ ಅವಂದು. ಸುಮ್ಮನಿರ ನೀನು ಒಂದಿಷ್ಟು ದಿನ ಇರುವಲ್ಲ ಏನ್ ತಿಲ್ಲಾರ್ದ ಬಿದ್ದಿರ್ಲಿ ಗೊತ್ತಾಗತ್ತ ಅವಂಗ. ರೀ ಸಾಕು ಸುಮ್ಮನಿರಿ, ಆಕೆ ಅಂಕರು ಬುದ್ಧಿ ಇಲ್ಲಾರ್ದಂಗೆ ಮಾಡ್ತಾಳಂದ್ರೆ ನೀವು ತೆಲಕ್ಕೆ ಬುದ್ಧಿದ್ದು ಮಾತಾಡ್ತೀರಿ, ಬುದ್ಧಿಲ್ದಂಗೆ ಮಾತಾಡ್ತೀರಾ. ಅದನ್ನ ತಿರ್ಗಾ ಮಾತಾಡೋಕ್ಕಾಗಲ್ಲ ನನ್ನ ಕೈಲೇ. ಸುಮ್ಮನೆ ನಡ್ರಿ ನೀವು. ಅವ್ವ ನಂಗೇನೋ ಒಂಥರ ಸಂಕಟ ಒಂಥರ ಆಕತ್ತವ, ನಂಗೆ ಏನಂತನ ಅರ್ಥ ಆಗೋಲ್ದು. ಅವ್ವ ಅದು ಏನು ಗ್ರಾಚಾರಕ್ಕಾದತೋ ಅದು ಏನು ಕರ್ಮಕ್ಕಾದತೋ ನನಗಂಕರು ಗೊತ್ತಿಲ್ಲ. ಅದು ಯಾಕೆ ನಿನಗೆ ಹಂಗೆ ಆಗತ್ತ ಏನ? ಈಗರ ನಷ್ಟ ಮಾಡಿಯಲ್ಲಲ್ಲಿ ಅದೆಂತ ನಿನಗೆ ಸಂಕಟ? ಅವ್ವ ನಂಗೆ ಯಾಕೋ ತಲೆ ತಿರ್ಗಾಕತ್ತೈತಿ. ಏನ ತಲೆ ತಿರ್ಗಾಕತ್ತದ? ಅದು ಯಾಕವ ಅಷ್ಟು ಟೆನ್ಷನ್ ಮಾಡ್ಕೋತಿದಿ? ಬಿಡು, ಏನಾಗೋದಿಲ್ಲ. ನಾ ಎಲ್ಲ ಮಾತಾಡ್ತೀನಿ ನನ್ನ ಸಂತೋಷನ ಹತ್ರ. ನಿನಗೆ ಅವನ ಜೊತೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೂ ತಲೆ ಕೆಸ್ಕೊಬೇಡ. ಅಂದಾನಲ್ಲ ನೀನಾಕೆ ಹೋಗೋವರೆಗೂ ನೀನು ಕರೆಯಕ್ಕೆ ಬರಲ್ಲ ಅಂತಂದು. ಬಿಡು, ತಲೆ ಕೆಸ್ಕೊಬೇಡ. ಹೋಗಿ ಕುಂದ್ರು. ಹಿಡ್ಕೋ ಹಾಕಿನ ಮತ್ತೆ ಬಿದ್ದಿದ್ದಾಳೆ. ಏನ್ಲೇ ಯಾವಾಗ ತಲೆಗೆ ನೀರು ಹಾಕೊಂಡಿದ್ದು ಹೇಳು? ಅವ್ವ ಮೊನ್ನೆ 16ನೇ ತಾರೀಕಿಗೆ ಒಂದು ತಿಂಗಳಾತ್ಬೆ. ಇವತ್ತೆಷ್ಟು ತಾರೀಕು? ತಿಂಗಳದ ಮೇಲೆ 5 ದಿನ ಆಗೈತೆ ನೋಡು. ಹೌದಾ? ಸರಿ. ಸಂಕಟ ಭಾಳ ಆಕತ್ತೈತನ? ಆಗತ್ತೈತಿ. ಊಟ ಮಾಡಿರ್ತೀನಿ ಆದರೂ ಸಂಕಟ ಆಗತ್ತ, ಒಂಥರ ಆಗತ್ತೈತಿ. ಈಗ ಸುಸ್ತು, ಆಮೇಲೆ ತಲೆ ತಿರುಗ್ದಂಗೆ ಆಗತ್ತೈತಿ. ಸರಿ ನಂಗೆ ಯಾಕೆ ಅನುಮಾನ ಆಕತ್ತೈತಿ. ನೋಡೋಣ, ಒಂದಿಷ್ಟು ದಿನ ಅಂಕರು ರೆಸ್ಟ್ ಮಾಡು. ನೀನೇನಾರ ಪ್ರೆಗ್ನೆಂಟ್ ಇದ್ರ ಮತ್ತು ಅಲ್ಲೇ ಹೋಗ್ಬಿಡು. ಏನು ಪ್ರೆಗ್ನೆಂಟ್ ಅದಳ? ಅಯ್ಯೋ ಮೆಲ್ಕ ಮಾತಾಡು, ಇನ್ನೂ ಗೊತ್ತಿಲ್ಲ. ಇದ್ಲು ಅಂದ್ರ ಅಂತ ಹೇಳಕತ್ತೀನಿ. ನೋಡು ಈಕಿನ ಯವ್ವ, ನೀನೇನಾರ ಈ ಸರಿ ಬಸ್ರು ಇದ್ದಿ ಅಂದ್ರೆ ದಯವಿಟ್ಟು ನೀನು ಕೈ ಮುಗಿದ್ಕೆತ್ತೀನಿ. ಇಲ್ಲೇ ಇರ ನೀನು. ಒಂದು 4-5 ತಿಂಗಳು ನೀ ಅಲ್ಲಿ ಹೋಗಕ್ಕೆ ಹೋಗ್ಬೇಡ. ಅತ್ತಗೆ ಮಾಡೋಣತ್ತಗ ನಿನ್ನ ಗಂಡಗ ಇನ್ನೊಮ್ಮೆ ನಿನ್ನ ಹತ್ರ ಕಾಲು ಹಿಡ್ಕೊಂಡು ಬರಬೇಕು. ನಿಹಾರಿಕಾ ಇನ್ನೊಮ್ಮೆ ಯಾವತ್ತೂ ಆ ಥರ ಮಾತಾಡಲ್ಲ ಅಂಥೇಳಿ ಅಲ್ಲಿವರೆಗೂ ನೀವು ಹೋಗ್ಬೇಡ ಮಗಳ. ಸುಮ್ಮನಿರಿ ನೀನು. ನಿಮ್ಮ ಅವ್ನು ಕೇಳಕ್ಕೆ ಹೋಗ್ಬೇಡ. ಪ್ರೆಗ್ನೆಂಟ್ ಇದ್ದೆ ಅಂದ್ರೆ ಮಾತ್ರ ಹೇಳ್ತೀನಿ ನೋಡ್ತಂಗಿ. ಹಿಂಗೆ ಆಡ್ಸೋದು ಬೇಡ ಅವನ್ನ ಸಂತ್ಯಾನ. ಬಾಡೆ ಊರ್ ಬಾಡೆ ಅನ್ನ. ಅಪ್ಪ ನಂಗೆ ಹೋಗಕ್ಕೆ ಮನಸ್ಸಿಲ್ಲಪ್ಪ ನಿಜವಾಗ್ಲೂ. ಆ ಮನೆಯಾಗ ನನಗೆ ಇರೋದಂದ್ರೆ ಇರಿಟೇಟ್ ಆಗ್ಬಿಟ್ಟದ ನನಗೆ. ಎಲ್ಲ ಐತಿ, AC ಐತಿ, ಏರ್ ಕೂಲರ್ ಐತಿ, ಎಲ್ಲ ಐಶ್ವರ್ಯ ಜೀವನನೂ ಐತಿ ಆ ಮನ್ಯಾಗ. ನೆಮ್ಮದಿ ಒಂದಿಲ್ಲಪ್ಪ, ನೆಮ್ಮದಿ ಒಂದಿಲ್ಲ. ಈಗ ಬಿಡು, ಅದೆಲ್ಲ ಟೆನ್ಷನ್ ಮಾಡ್ಕೋಬೇಡ. ನೋಡೋಣಂತ. ಇನ್ನೊಂದು ವಾರ ಒಪ್ಪತ್ತು ಬಿಟ್ಟು ಟೆಸ್ಟ್ ಮಾಡೋಣಂತ, ಆವಾಗ ಗೊತ್ತಾಗತ್ತೆ. ಈಗ ರೆಸ್ಟ್ ಮಾಡಿ ಹೋಗು. ಅದ್ರಾಗ 2-3 ದಿನದಿಂದ ಅಲ್ಲಿ ಇಲ್ಲಿ ಸುತ್ತಾಡಿಯಾ ಮೊದ್ಲ. ಬಿಡು, ಸುಮ್ಮನೆ ಹೋಗು. ಅದ್ರಾಗ ಭಾಳ ಸ್ಟ್ರೆಸ್ ಒಂದು ಮಾಡ್ಕೊಂಡಿನಿ. ಈಗೇನು ನಾವು ಹೇಳೋಕ್ಕಾಗಿಲ್ಲ. ನೀವು ಹೋಗಿ ಒಂದಿಷ್ಟು ರೆಸ್ಟ್ ಮಾಡು. ಸರಿ ಅವ್ವ, ಆಯ್ತು. ಈ ಸರಿ ಸಂಗೀತ, ನೀನೇನಾರ ಕರಿಗಿ ಏನಾರ ಕಳಿಸಿದಿ ಅಂದ್ರೆ ಮಾತ್ರ ಇನ್ಯಾವತ್ತೂ ಅವ ಹದ್ಬಸ್ನಾಗಿರೋದಿಲ್ಲ. ಹೇಳ್ತೀನಿ ನೋಡು, ಸಂತ್ಯಾನು ಹದ್ಬಸ್ನಾಗಿರೋದಿಲ್ಲ, ಅವರಪ್ಪನೂ ಹದ್ಬಸ್ನಾಗಿರೋದಿಲ್ಲ. ಈ ಸರಿ ನಾನು ಏನು ಹೇಳ್ತೀನಿ ಅದಷ್ಟ ಕೇಳಿ ನೀನು. ಇಲ್ಲ, ನನಗೂ ಅದ ಅನ್ಸಕತ್ತೈತಿ. ಅವಂಗೂ ಹೆಂಡತಿ ಮೇಲೆ ಸೀರಿಯಸ್ನೆಸ್ ಇಲ್ಲ, ಇವ್ರಿಗೂ ಸೊಸಿ ಅಂದ್ರೆ ಕಾಲು ಕಸ ಆಗ್ಯಾಳ. ನೀವು ಹೇಳೋದು ಕರೆ ಐತೆ, ನೀವು ಹೇಳ್ದಂಗೆ ಮಾಡೋಣ. ಸರಿ, ನಾನು ಒಂದು ಸ್ವಲ್ಪ ಕೆಲಸ ಐತೆ ಅಡುಗೆ ಮನ್ಯಾಗ. ಆಕಿಗೆ ಏನ್ರ ತಿನ್ನಕ್ಕೆ ಮಾಡ್ತೀನಿ. ನೀವು ಒಂದು ಸ್ವಲ್ಪ ಸಕ್ರೆ ಖಾಲಿಯಾಗೈತಿ, ಹೋಗಿ ತೊಗೊಂಬರ್ರಿ. ಸರಿ, ಒಂದು 1/4 kg ತರ್ತೀನಿ ನೋಡು. ಸದ್ಯಕ್ಕೆ ರೊಕ್ಕಿಲ್ಲ. ಅದು ಏನೇನು ಕೊಡು ಎಲ್ಲಾನು 1/4 kg ತರ್ತೀನಿ ನೋಡು ಅಷ್ಟೇ. ಏನು 1/4 kg ಸಕ್ಕರೆ? ಒಮ್ಮೆ ಪಾನ್ಕ ಮಾಡಿ ಕೊಟ್ಟನೆ ಅಂದ್ರೆ ನಿನ್ನ ಮಗಳಿಗೆ 1/4 kg ಸಕ್ಕರೆ ಖಾಲಿಯಾಗಿ ಹೋಗುತ್ತಾ? 1/4 kg ಸಕ್ಕರೆ ತರ್ತಾರಂತ? ಹೋಗ್ರಿ ರೀ. ರೊಕ್ಕಿಲ್ಲ ಲೇ ಸಂಗೀತಿ ನನ್ನ ಹತ್ರ. ಕರೆ ಹೇಳಕತ್ತೀನಿ ನಾನು, 1 ರೂಪಾಯಿ ಇಲ್ಲ ನನ್ನ ಹತ್ರ. ಯಾವಾಗ ಕೇಳಿದ್ರು ರೊಕ್ಕಿಲ್ಲ ಅಂತೀರಲ್ರಿ, ಮತ್ತೆ ದುಡ್ದಿದ್ದೆಲ್ಲ ಏನ್ ಮಾಡ್ತೀರಿ ನೀವು? ನನಗೇನು ಕೋಟ್ಯಾಂತರ ರೂಪಾಯಿ ಬರ್ತತ್ತ, ಲಕ್ಷಾಂತರ ರೂಪಾಯಿ ಬರ್ತತ್ತ ಸಂಬಳ? ಬರದ 8-9 ಸಾವಿರ. ಅದ್ರಾಗ ಮಂತಾನ ನಡ್ಸಕನ ಸಾಕಾಗಿ ಹೋಗುತ್ತಾ? ಅಪ್ಪಿ ತಪ್ಪಿ ಏನಾರ ಒಂದು ಬೀಡಿ ಸೇರ್ತೀನಿ ಅಂದ್ರೆ 1 ರೂಪಾಯಿ ಇರೋದಲ್ಲ ಜೇಬ್ನ್ಯಾಗ ಎಕ್ಸ್ಟ್ರಾ. ನಿಂದು ಬಾರಿ, ನೀನ್ ಕೇಳೋದ್ ನೋಡ್ಬಿಟ್ರೆ ಅಯ್ಯ ರೀ. 1 kg ತಗೊಂಬರ್ರಿ, ವಾರ ನಡಿಬೇಕಾ? ನೋಡ್ ಮಾರೈತಿ, ನನ್ನ ಹತ್ರ ಏನೇನಂತ ಹೇಳು, ತರ್ತೀನಿ. ಆದ್ರ ಅಷ್ಟು ರೊಕ್ಕ ತರದಿಲ್ಲ. ನಿನ್ನ ಮಗ ಫೋನ್ ಮಾಡು. ನಿನ್ನ ಮಗ ಎಲ್ಲದನ? ಅವಂಗ ಹೋಗ್ಬಿಡ್ರಿ ನೀವು. ಪಾಪ ನನ್ನ ಕೂಸು ಈಗ ಅಲ್ಲಿ ಬೆಂಗಳೂರಾಗ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರೇನಂತ. 25,000 ಅಂತ. ಹೌದಾ? ಶೇರೇನಂತ? ಮತ್ ಒಂದಿಟ್ಟು ಶೇರ್ನಾಗ ಕಳಸನ್ನು ರೊಕ್ಕನ ಹಂಗಾರ ಮಾಡನ್ನು.
ಈ ತಿಂಗಳು ಸೀರೆ ನಾನು ಸುಮ್ಮನಿರ್ರಿ ಕಳಿಸ್ತಾನೆ ನನ್ನ ಮಗ. ನೋಡ್ರಿ ಹೇಳ್ತೀನಿ, ನನ್ನ ಮಕ್ಕಳು ತಂಟೆಕ ನನ್ನ ತಂಟೆಕ ಬರಬೇಡ್ರಿ. ನಿಮ್ದು ಏಟೈತೆ ಅದು ನೋಡ್ಕೋರಿ. ಈಗ ಇಲ್ಲಿ ರೊಕ್ಕ ತೊಗೊಂಡು ಹೋಗಿ ರೇಷನ್ ತಗೊಂಬ ಮನೆಗೆ ಹಾಕೋ ಕಿರಾಣಿ ಅಂದ್ರೆ ಆಗ್ವಲ್ದು. ನನ್ನ ಮಗಳಿಗೆ ಯಾವ್ದು ಆಡ್ಕೊಂತೀರಿ. ನನಗೇನು ಅನುಮಾನ ಗೊತ್ತನ್ಲೆ, ಯಾವ್ದಾವ ಸಾವುಕಾರ ಹುಡುಗಿ ಹಿಡ್ದಾನವ, ಅಷ್ಟು ಮಾತ್ರ ಹೇಳಬಲ್ಲೆ. ಹಿಡ್ದವ ಏನು ಮಾಡ್ಯಾನ ಅಂದ್ರೆ ಮಸ್ತ್ ಮದುವೆಯಾಗ ಅಲ್ಲೇ ಅದಾನ ಅಂತೀನೋ ನಾನಂತ್ರ. ಅದಕ್ಕೆ ಅವ ಇಲ್ಲಿ ಬರವಲ್ಲ ವರ್ಷಾನ್ಗಟ್ಲೆ ಅಂತ. ಸುಮ್ಮನಿರಿ, ನನ್ನ ಮಗ ಹಂಗೇನಿಲ್ಲ. ನನ್ನ ಮಗ ಎಲ್ಲ ಹೇಳ್ತಾನೆ ನನ್ನ ಹತ್ರ. ದಿನಾ ಫೋನ್ ಮಾಡ್ತಾನ, ಮಾತಾಡ್ತಾನ, ಎಲ್ಲ ವಿಷಯನೂ ಹೇಳ. ನೀವು ಸುಮ್ಮನಿರಿ. ಓರಿ ಪಾವು ಕೆ ಜಿ ತೊಗೊಂಬರಿ, ಏನು ತೊಗೊಂಬರಿ, ಮನ್ಯಾಗ ಪುಟ್ಟ ಇಲ್ಲ. ಹಂಗೆ ಆಕಿ ಲಾಲ್ ಬಿ ಅದಾಳ ನೋಡ್ರಿ, ಲಾಲ್ ಬಿ ಹೂ ಕಟ್ತಾಳ. ಹೇಳ್ರಿ ನನಗೂ ಒಂದಿಷ್ಟು ಹೂ ಕಟ್ಟಕ್ಕೆ ಹಾಕವ ಆಕಿಗೆ ಹಿಂಗೆ ಅಂತಂದು ಹೇಳ್ರಿ. ಕಿತ್ತಂದು ಕೊಡ್ತಾಳ, ನಾನು ಸಂಜೆ ಮುಂದೆ ಕೊಟ್ಟು ಕಳಿಸ್ತೀನಿ. ಅದ ಒಂದಿಷ್ಟು ಎದಕ್ಕರ ಕೈಯಾಗ ರೊಕ್ಕಕ್ಕೋ ಹೂ ಕಟ್ಟದ ಪಟ್ಟದ್ ಮಾಡಿದ್ರೆ ಆತು. ಹುಗುಮ್ದಾಗ ಹೇಳೋಕ್ಕಿಂತ ಲಾಲ್ಬಿಗೆ. ಏ ರೀ, ಯಾರು ಬಂದ್ರು ನೋಡ್ರಿ. ಯಾರದ? ಓ ನೀನಾ ಲಲಿತಾ, ನಿನ್ನ ಕುಲಪುತ್ರ. ಅಪ್ಪ ಅವುಗರಾಮಿಲ್ಲ, ಅವುಗರಾಮಿಲ್ಲ. ಏಕ ನಿನಗೆ ಗೊತ್ತಿಲ್ಲ? ಅವಾಗ ಆರಾಮೈತಿ ಆರಾಮಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲನಪ್ಪ? ಹೇಳು. ನೀನು ನಿನ್ನ ಹೆಂಡತಿ ಆರಾಮಾಗಿ ಜಾಲಿಯಾಗಿರೋಕ್ಕೋಸ್ಕರ ಇನ್ನು ಏನೇನು ಸುಳ್ಳು ಹೇಳ್ತೀಯ? ಹೇಳು, ಏನಂತ ಹೇಳೋದು ನೀನು? ನಿನ್ನ ಹೆಂಡತಿಗೆ ಆರಾಮಿಲ್ಲ, ದವಾಖಾನೆಗದಾಳ. ಓಹೋ, ಊಟಿ ಒಳಗ ನಿಂದು ನಿನ್ನ ಹೆಂಡತಿದು ಭಾಳ ಚಂದ ಆರಾಮ ಇತ್ತಲ್ಲ. ಅವ್ವ ಏನು ಮಾತಾಡ್ತೀನ ನೋಡಿ ಮಾತಾಡು, ಸಾಕು ಬಾಯಿ ಮುಚ್ಚು. ನೀನ ಕುತ್ಕೊಂಡು ತಾಯಿ ತಂದಿ ಮರ್ಯಾದೆ ತೆಗಿತೀಯಲ್ಲ ನಿನ್ನ ಹೆಂಡತಿ ಮುಂದೆ. ನಿನಗೆ ಎಷ್ಟರ ಮಟ್ಟಿಗಿದೆ ಸರಿ ಹೇಳು. ನೀವು ಈ ಥರ ಸುಳ್ಳು ಹೇಳಿ ಕಳ್ಳಾಟ ಆಡಿ ನಮ್ಮನ್ನು ಕರ್ಸ್ಕೊಂತಿರಲ್ಲ, ಅವಾಗ ನಿಮ್ಮ ಮರ್ಯಾದೇನು ಉಳಿತೈತಂತ ತಿಳ್ಕೊಂಡಿರಾ? ಉಳಿತೈತಂತ ತಿಳ್ಕೊಂಡಿರಿ? ಲೇ, ನಮಗ್ ಬುದ್ಧಿ ಹೇಳಕ್ ಬರ್ಬಾಡ್ಲಿ. ನೀನೇನ್ ನಾಟಕ ಆಡಿದಲ್ಲ ಅದ ನಾಟಕನ ನಾವ್ ಆಡಿದ್ವಿ. ನೀನ್ ಯಾಕೆ ಆಡ್ಬೇಕ್ಲೆ? ನೀನು ಕಳ್ಳಾಟನ, ಕಳ್ಳನ್ ಮಗನ. ನನಗೆ ಯಾವಾಗ ನೀವು ಸ್ವತಂತ್ರವಾಗಿ ಏನ್ ಮಾಡಕ್ ಬಿಟ್ಟಿರಿ ಅಂತ ಎಲ್ಲಾನು ನಿಮ್ಮ ಮುಂದೆ ಹೇಳಿ. ನಾನು ಏನ್ ಬಿಟ್ಟಿರಿ ನೀವು? ನನಗೂ ಆಸೆ ಆಕಾಂಕ್ಷೆಗಳು ಇರ್ತಾವು. ನಾನು ಮದುವೆಗಿನಿ ಚಂದಾಗ, ಆಕಿನ ಕರ್ಕೊಂಡು ಸುತ್ತಾಡ್ಬೇಕು, ಆಕಿ ಜೊತೆಗೆ ಟೈಮ್ಸ್ ಕಳಿಬೇಕು ಅಂತ ಇರುತ್ತ. ಇಲ್ಲಿದ್ರೆ ನೀವು ಇಬ್ರು ಒಂದ್ ನಿಮಿಷನೂ ಕುಂದ್ರಾಕ್ ಬಿಡೋದಿಲ್ಲ. ಅದಕ್ಕನ ಆಕಿ ಜೊತೆ ಸುತ್ತಾಡ್ಬೇಕನ್ನ ಆಸೆಕನ ಸುಳ್ಳು ಹೇಳೇ ಹೋಗಿದ್ ನಾನು. ಈಗೇನ್ ತಪ್ಪಪ್ಪ? ನಾ ಬ್ಯಾರೆ ಹೆಂಡತಿ ಜೊತೆಗೆ ಹೋಗಿನ, ನನ್ನ ಹೆಂಡತಿ ಜೊತೆ ನಾ ಹೋಗಿನಿ, ಅದ್ರ ತಪ್ಪೇನೈತಿ? ನಿನ್ನ ಹೆಂಡತಿ ಜೊತೆಗೆ ಹೋಗಕ್ಕೆ ಅದಕ್ಕೊಂದು ಸಮಯ ಸಂದರ್ಭ ಅಂತ ಇರುತ್ತಿಲ್ಲ. ನನಗಿಲ್ಲಿ ಆರಾಮಿಲ್ಲ, ನಾನು ಇಲ್ಲಿ ಸಂಕಟ ಅನ್ಭವಿಸಕತ್ತೀನಿ. ಅದು ಹೆಂಗೆ ನಿನಗೆ ನಿನ್ನ ಹೆಂಡತಿ ಕೈ ಹಿಡ್ಕೊಂಡು ಕರ್ಕೊಂಡು ನೀನು ಊರ್ ಮ್ಯಾಗ ಅಡ್ಡಾಡಂಗ ಅಂತ ಹೇಳಿ ಮದ್ದ. ಅವ್ವ ನಿನಗೆ ಆರಾಮಿಲ್ಲ ಅಂದ್ರೂ ನೀವು ಉಣ್ಣೋದು ತಿನ್ನೋದಂತೂ ಮಾಡಕತ್ತೀಯಲ್ಲ, ನೀನೇನು ಕರ್ಕೊಂಡು ಕೂತಿಲ್ಲಲ್ಲ. ಹಂಗ ಈಗ ನಾನು ಇವಾಗ ಹೋಲಿಲ್ಲ ಅಂದ್ರೆ ನನ್ಗೆ ಗೊತ್ತಿಲ್ಲ, ನಾಳೆ ನಾನು ಇರ್ಬೋದು, ಬದುಕ್ಬೋದು, ಸಾಯ್ಬೋದು. ನಾಳೆ ಹೆಂಗಿರುತ್ತೆ ಯಾರಿಗೆ ಗೊತ್ತು? ಅದಕ್ಕನ ಇದ್ದಾಗನ ಆರಾಮಾಗಿ ನನ್ನ ಲೈಫ್ನ ಎಂಜಾಯ್ ಮಾಡ್ಬೇಕು ಅಂತ ಅನಿಸ್ತು ಕರ್ಕೊಂಡು ಹೋದೆ. ಅದರ ತಪ್ಪೇನೈತಿ? ನೀ ಅದಿಯಲ್ಲ, ಈ ಬೇಜವಾಬ್ದಾರಿ ತನಕ ನೀ ಏನೇನ್ ಕಳಕತ್ತೀಯ ನೋಡ್ತೀರಿ ನೀ ಜೀವನದಾಗ. ನಿನ್ನಂತ ಲೋಫರ್ನ ನಂಬಿ ಬಂದಾಳಲ್ಲ ಆಕಿ ದುಗಾಣಿಕಿ, ಉಪಯೋಗಿಲ್ಲ ನೋಡು ಆಕಿನ. ಸ್ವಂತ ಅತ್ತಿ ಮಾವಾಗ ಸುಳ್ಳು ಹೇಳಿ ನಾಟಕ ಮಾಡಿಸಿ ಇಟ್ಕೊಂಡಿಯಲ್ಲ. ನೀನು ಅಕ್ಕಿ ಕೈಯಾಗ ನಾಯಿ ಬಾಳ್ತಿದಿ. ನಿನಗೂ ಮರ್ಯಾದೆ ಕೊಡೋದಿಲ್ಲ ಆಕಿ, ನಾಳೆ ನಮಗೂ ಮರ್ಯಾದೆ ಕೊಡೋದಿಲ್ಲ. ಅದಕ್ಕನ ನಿನ್ನಂತ ಲೋಫರ್ರು, ನಿನ್ನಂತ ಬೇಜವಾಬ್ದಾರಿ ಮಗ ಇರೋದಕ್ಕನ ನಾವು ಹಿಂಗಿರೋದು. ಆದ್ರೂ ನೀನು ಇಷ್ಟು ಕಳ್ಳಾಟ ಆಡ್ತೀಯಲ್ಲ ನೀನು ಸಂತೋಷ. ಅಪ್ಪ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬರಬೇಡ್ರಿ. ಈಗ ಆಕಿನೂ ಅಲ್ಲಿ ಒಂಚೂರು ಏನೋ ಹೆಚ್ಚು ಕಮ್ಮಿ ಆಯ್ತು ಅನ್ನೋ ಸಿಟ್ಟಿಗೆ ಆಕಿನೂ ಮನೆಗೆ ಬರಲಂತ ಅಲ್ಲೇ ಉಳ್ಕೊಂಡಾಳ. ಓಹೋ, ಇನ್ನ ಮಾರನೇರು ಬಂದಿಲ್ಲನ? ನೋಡು ಏನ್ ಹೆಚ್ಚು ಕಮ್ಮಿ ಆತಂತ. ಅಲ್ಲಿ ಏನ್ ಅರ್ಕಳಿ ಆತ ಹೋದಲ್ಲೇ ಸುಳ್ಳು ಹೇಳಿ ಅವ್ವ ಅಪ್ಪಗ ಕಣ್ಣಾಗ ಮಣ್ತೂರಿ ಹೆಂಡತಿ ಕರ್ಕೊಂಡು ಹೋದ್ರು ಆಕಿಗೆ ಇನ್ನೇನ್ ಅರ್ಕಳಿ ಆತಂತ ಬೂಸುಡಿಗೆ. ಅವ್ವ ನಿಮ್ಮವ್ ಕೇಳಕತ್ತಿರ ಕುತ್ರ ಕೊಡು. ನಮಗಿಷ್ಟು ಸುಳ್ಳು ಹೇಳಿ ಕರ್ಕೊಂಡು ಹೋದ್ರು ಅಲ್ಲಿ ಏನು ಕಮ್ಮಿ ಆತಂತ ಆಕಿಗೆ ಎದಕ್ ಬರ್ಲಿಲ್ಲ? ಆಕಿಗೆ ಏಟ್ರ ಅತ್ತಿ ಮಾವ ಅನ್ನ ಖಬರ್ ಐತನ. ಬಂದಾಳ 3 ದಿನಕ್ಕೊಂದ್ಸರಿ ತವ್ರ ಮನಿ, 3 ದಿನಕ್ಕೊಂದ್ಸರಿ ತವ್ರ ಮನಿ. ಬರ್ರಿ ಇದ ನೀನ್ ಹಿಂಗ ನಮ್ಮವ್ವ ನಮ್ಮಪ್ಪಗ ಸುಳ್ಳು ಹೇಳಿ ಅಲ್ಲಿ ಇಲ್ಲಿ ಕರ್ಕೊಂಡು ನಮ್ಮನ್ನು ಚೀಪ್ ಮಾಡ. ನಾಳೆ ನೀನು ಮಾತಲ್ಲಕ್ಕಿ ಅವ್ರ ಅಪ್ಪನಗೂ ನೀನು ಕೊಂಡು ತೆಗೆದಿಲ್ಲಕ್ಕಿ ತಿಳ್ಕೊತಿರ. ನೀನು ಒಂದು ಕುಡಿಯಾಕ ಒಂದು ಲೋಟ ನೀರು ತಗೊಂಬ ಅಂದ್ರೆ ನಿನ್ನ ಮಗಗ್ ತಂದು ಮುಸ್ರಿಯಾಗಿ ನೀರು ಉಗುತ್ತಾಳ ಹೊರತು ಆಕಿ ನಿನ್ನ ಬಾಯಾಗ ಕೊನೆಗಾಲದಾಗ ನಿನ್ನ ಬಾಯಾಗ 4 ನೀರು ಹಾಕೋದಿಲ್ಲ ಆಕಿ. ಬರ್ದಿಟ್ಗ ನೀನಿದನ್ನ. ತಾಯಿ ತಂದಿಗೆ ಮೋಸ ಮಾಡೋ ಮಕ್ಕಳು ಇದ್ರಷ್ಟು ಸತ್ರಷ್ಟು. ನಾವೇನ್ ನಿನ್ ಜೊತೆಗೆ ನಡ್ಕಂತೀವಲ್ಲ ಅದು ಖರೇನ, ಅದು ನಾವು ನಡ್ಕತ್ತೀವಲ್ಲ ಅದಕ್ಕೆ ನಮ್ಗೆ ಯಾವತ್ತೂ ರಿಗ್ರೆಟ್ ಆಗಲ್ಲ ನೋಡು. ನಾವು ಕರೆಕ್ಟ್ ನಡ್ಕತ್ತೀವಿ ನಿನ್ ಜೊತೆಗೆ. ನಾವು ನಾಯಿ ಅಂತವನ ರೀ. ಬರ್ರಿ, ಇಲ್ದೇ ಇರೋ ಕಾಯಿಲೆ ಇವ್ನ್ಲಿದ್ದ ನಮಗೆ ಬಂದವು. ಬರ್ರಿ
ಹಾಳಾಕ್ ಹೋಗೋಲಕ್ಕ ಬಂದಿರ್ತಾಳ ಹೋಗಿರ್ತಾಳ ಸೋಗ್ಲಾಡಿ